ನಮಸ್ಕಾರ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ನಾವೆಲ್ಲರೂ ಪೂಜಿಸುತ್ತೇವೆ. ಪೂಜೆಗಾಗಿ ಹಲವಾರು ಬಗೆಯ ಹೂವುಗಳನ್ನು ಬಳಸುತ್ತೇವೆ. ಆದರೆ ಕೆಲವು ದೇವರಿಗೆ ಕೆಲವು ಹೂವುಗಳನ್ನು ಮಾತ್ರ ನಾವು ಬಳಸಬೇಕು, ಕೆಲವು ಹೂವುಗಳನ್ನು ಬಳಸುವಂತಿಲ್ಲ. ಎಲ್ಲ ಹೂಗಳು ದೇವರ ಸೃಷ್ಟಿ, ನಾವು ಮನಸಾರೆ ಇಟ್ಟರೆ ಸಾಕು ಅಂತ ಕೆಲವರು ಕಮೆಂಟ್ ಮಾಡಿ ಕೇಳ್ತಾರೆ. ಆದ್ರೆ ಪ್ರಪಂಚದಲ್ಲಿ ಎಷ್ಟೋ ಹೂಗಳಿದ್ರೆ ನಾವು ಕೆಲವು ಹೂವುಗಳನ್ನು ಮಾತ್ರ ಪೂಜೆಗೆ ಉಪಯೋಗಿಸ್ತೀವಿ, ಕೆಲವು ಫ್ಯಾಷನ್ ಹೂಗಳು ಅಂತ ಪಕ್ಕಕ್ಕಿಡ್ತೀವಿ. ನೀವು ಕೇಳೋ ತರ ಎಲ್ಲಾ ಹೂಗಳು ದೇವರ ಸೃಷ್ಟಿ ಆಗಿರೋವಾಗ ಇದು ಪೂಜೆಗೆ, ಇದು ಪೂಜೆಗಲ್ಲ ಅಂತ ಯಾಕೆ ಡಿಸೈಡ್ ಮಾಡಿದ್ದಾರೆ ಹೇಳಿ? ಯಾವ ಹೂವನ್ನು ಪೂಜೆಯಲ್ಲಿ ಬಳಸೋದು ಒಳ್ಳೇದು, ಯಾವುದು ಬಳಸಬಾರದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಬರ್ದಿರೋದ್ರಿಂದ ನಾವು ದೇವರ ಪೂಜೆಗಂತ ಕೆಲವು ಹೂಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದೀವಿ. ಹಾಗಾಗಿ ಆ ಹೂಗಳನ್ನು ಮಾತ್ರನೇ ನಾವು ಪೂಜೆಗೆ ಉಪಯೋಗಿಸ್ತೀವಿ. ಅಂತ ಹೂಗಳಲ್ಲೂ ಕೂಡ ಕೆಲವು ಹೂವುಗಳು ಕೆಲವು ದೇವರಿಗೆ ಪ್ರಿಯವಾಗಿದೆ. ಹಾಗಾಗಿ ಆ ಹೂಗಳು ಆ ದೇವರಿಗೆ ಸಮರ್ಪಿಸುವುದರಿಂದ ಅವರ ಪ್ರೀತಿ ಅನುಗ್ರಹ ಬೇಗನೆ ನಮಗೆ ಸಿಗುತ್ತೆ. ಇಷ್ಟು ಹೇಳಿದ ಮೇಲೂ ಕೂಡ ಯಾಕೆ ಈ ಹೂವು ಇಡಬಾರದು, ಆ ಹೂವು ಇಡಬಾರದು ಅಂತ ಕಮೆಂಟ್ ಮಾಡಿ ಕೇಳೋಕ್ ಹೋಗ್ಬೇಡಿ. ಮನುಷ್ಯರಾದ ನಮಗೂ ಕೂಡ ಕೆಲವು ಹೂಗಳಂದ್ರೆ ಇಷ್ಟ ಇರುತ್ತೆ, ಕೆಲವು ಹೂಗಳು ಇಷ್ಟ ಇರಲ್ಲ. ಇಷ್ಟ ಇರೋ ಹೂವನ್ನ ನಮಗೆ ಯಾರಾದ್ರೂ ಕೊಟ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ಇಷ್ಟ ಇಲ್ಲದಿರೋ ಹೂವನ್ನ ಕೊಟ್ರೆ ಪಕ್ಕಕ್ಕಿಟ್ಟು ಬರ್ತೀವಿ. ಅದೇ ರೀತಿ ದೇವರು ಕೂಡ ನಾವು ಯಾವ ಹೂವು ಕೊಟ್ರೂ ಅದನ್ನ ಸ್ವೀಕರಿಸ್ತಾರೆ. ಆದ್ರೆ ಅವರಿಗೆ ಇಷ್ಟ ಆಗಿರೋ ಹೂವನ್ನ ಕೊಟ್ರೆ ಅವರು ಖುಷಿ ಪಟ್ಟು ನಮ್ಮನ್ನು ಕೂಡ ಖುಷಿ ಮಾಡ್ತಾರೆ. ಹಾಗಾಗಿ ಯಾವ ದೇವರಿಗೆ ಯಾವ ಹೂವು ಇಷ್ಟ ಅನ್ನೋದು ತಿಳ್ಕೊಂಡು ಅದನ್ನ ಆ ದೇವರಿಗೆ ಸಮರ್ಪಿಸಿದರೆ ನಮ್ಮ ಕೋರಿಕೆ ಬೇಗನೆ ಈಡೇರುತ್ತೆ. ಈಗ ನಾವು ಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಯಾವ ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಬಾರದು ಅನ್ನೋ ವಿಷಯನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮುಳ್ಳಿರೋ ಹೂಗಳಲ್ಲಿ ಕೇವಲ ಗುಲಾಬಿ ಹೂವನ್ನ ಮಾತ್ರನೇ ಲಕ್ಷ್ಮೀ ದೇವಿ ಪೂಜೆಗೆ ಉಪಯೋಗಿಸ್ಬೇಕು. ಮುಳ್ಳಿರೋ ಅಂತ ಬೇರೆ ಯಾವ ಹೂವನ್ನು ಕೂಡ ಲಕ್ಷ್ಮೀ ದೇವಿ ಪೂಜೆಗೆ ಬಳಸಬಾರದು. ಇನ್ನು ಲಕ್ಷ್ಮೀ ದೇವಿಗೆ ಸುವಾಸನೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಪರಿಮಳ ಇಲ್ಲದಿರುವ ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಬಾರದು. ಲಕ್ಷ್ಮೀ ದೇವಿಯನ್ನು ತಾವರೆ ಹೂವುಗಳಿಂದ ಪೂಜಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಪಾರಿಜಾತ ಹೂವುಗಳನ್ನು ಸಮರ್ಪಿಸಬೇಕು. ನೀವು ಪಾರಿಜಾತ ಹೂವುಗಳನ್ನು ಪೂಜೆಗೆ ಉಪಯೋಗಿಸಬೇಕು ಅಂದ್ಕೊಂಡ್ರೆ ಗಿಡಕ್ಕಿರುವಂತ ಹೂಗಳನ್ನು ಡೈರೆಕ್ಟ್ ಆಗಿ ಕೀಳೋಕ್ ಹೋಗ್ಬಾರ್ದು. ಆ ಗಿಡವನ್ನ ಅಲುಗಾಡಿಸಿ ಕೆಳಗೆ ಉದುರಿದಂತ ಹೂಗಳನ್ನು ಮಾತ್ರ ಆಯ್ದು ತಂದು ಅದರಿಂದ ಪೂಜೆ ಮಾಡಬೇಕು. ಇದು ಪಾರಿಜಾತ ಗಿಡಕ್ಕಿರುವಂತ ವರ. ಇನ್ನು ಲಕ್ಷ್ಮೀ ದೇವಿ ಪೂಜೆಗೆ ಉಪಯೋಗಿಸುವಂತ ಹೂಗಳು ತುಂಬಾ ಶುಚಿಯಾಗಿರ್ಬೇಕು. ಹಾಗಂತ ಹೂವುಗಳನ್ನು ತೊಳೆದು ಅದು ಒದ್ದೆಯಾಗಿರುವಾಗ ಅದರಿಂದ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬಾರದು. ಗಿಡದಿಂದ ಹೂವುಗಳನ್ನು ಕಿತ್ತು ತಂದ ತಕ್ಷಣ ಲಕ್ಷ್ಮೀ ದೇವಿ ಪೂಜೆಗೆ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಒಂದು ವೇಳೆ ಅಂಗಡಿಯಿಂದ ತಂದ್ರೆ ಆ ಹೂಗಳ ಮೇಲೆ ನೀರು ಚಿಮುಕಿಸಿ ಬಳಿಕ ಆ ಹೂವುಗಳನ್ನು ಒಂದು ಶುಚಿಯಾದ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ನೀರು ಹೋದ ಮೇಲೆ ಆ ಹೂವುಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಬೇಕು. ಮೈಲಿಗೆ ಇರುವವರು ಮುಟ್ಟಿದಂತ ಹೂವುಗಳನ್ನು ದೇವರ ಪೂಜೆಗೆ ಉಪಯೋಗಿಸಬಾರದು. ವಾಸನೆ ನೋಡಿದಂತ ಹೂವುಗಳನ್ನು ಪೂಜೆಗೆ ಬಳಸಬಾರದು. ಸ್ನಾನ ಮಾಡಿದ ನಂತರ ನಾವು ಸ್ವತಃ ಗಿಡದಿಂದ ಕಿತ್ತ ಹೂವುಗಳನ್ನು ಅಥವಾ ಅಂಗಡಿಯಿಂದ ಹೂವುಗಳನ್ನು ತಂದು ಅದನ್ನು ಒದ್ದೆ ಮಾಡಿ ಬಳಿಕ ಒರೆಸಿ ಅದನ್ನು ಮಾತ್ರವೇ ಲಕ್ಷ್ಮೀ ದೇವಿ ಪೂಜೆಗೆ ಬಳಸಬೇಕು. ಸ್ನಾನ ಮಾಡುವುದಕ್ಕೂ ಮುಂಚೆ ಹೂಗಳನ್ನು ತಂದು ಮನೆಯಲ್ಲಿಟ್ಕೊಂಡು ಸ್ನಾನ ಮಾಡಿದ ಮೇಲೆ ಆ ಹೂಗಳನ್ನು ಪೂಜೆಗೆ ಉಪಯೋಗಿಸಬಾರದು. ಬಾಡಿದ ಹೂಗಳು ಅಥವಾ ಸುವಾಸನೆ ಇಲ್ಲದ ಹೂವುಗಳನ್ನು ಲಕ್ಷ್ಮೀ ದೇವಿ ಪೂಜೆಗೆ ಬಳಸಬಾರದು ಅಂತ ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಅಪ್ಪಿತಪ್ಪಿಯೂ ಉಮ್ಮತ್ತಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬಾರದು. ಈ ಹೂವುಗಳನ್ನು ಲಕ್ಷ್ಮೀ ದೇವಿ ಪೂಜೆಗೆ ಉಪಯೋಗಿಸಿದರೆ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ. ಈ ಹೂವಂದ್ರೆ ದೇವಿಗೆ ಸ್ವಲ್ಪವೂ ಇಷ್ಟವಿಲ್ಲ.
ಈ ಹೂವನ್ನು ಉಪಯೋಗಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಿಂತ ಅವರ ಆಗ್ರಹಕ್ಕೆ ಗುರಿಯಾಗಿ ಐಶ್ವರ್ಯ ಪಡೆಯುವುದಕ್ಕಿಂತ ಇರುವ ಐಶ್ವರ್ಯ ಕಳೆದುಕೊಂಡು ಬೀದಿಗೆ ಬರುತ್ತೀವಿ. ಹಾಗಾಗಿ ಈಗ ನಾನು ಹೇಳಿರುವಂತ ಹೂಗಳನ್ನು ಹೇಳಿರುವ ಪದ್ಧತಿಯಲ್ಲಿ ಮಾತ್ರನೇ ಲಕ್ಷ್ಮೀ ದೇವಿ ಪೂಜೆಗೆ ಉಪಯೋಗಿಸೋ ಮೂಲಕ ದೇವಿಯ ಅನುಗ್ರಹ ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.